ನನ್ನ ಉದ್ದೇಶ ಈ ದೊಡ್ಡ ದೊಡ್ಡ ಕಠಿಣ ಶಬ್ದಗಳನ್ನು ಹಾಕಿ, ಈಗ ಲಾಡು ಅಂದರೆ ಅರ್ಥ ಆಗ್ತದೆ, ಹೊಸ ದೊಡ್ಡ ಯಾವಾಗಲೂ ಹೇಳಿದ್ರು ಅದನ್ನು ಗೋಧೂಮ ಪೃಷ್ಠ ಘನಘೋರ ಗಟ್ಟು ಇಷ್ಟು ಕಷ್ಟಪಟ್ಟು ಹೇಳಬಾರ್ದು, ಹೆಸರು ಲಾಡುನೇ ಅದು. ಆಗ ಒಂದರಿಂದ ಒಂದು ಬಂತು, ಜೋಡಿ ಮೇಲೆ ಬರೆದಿದ್ದು ಅಥವಾ ಅವರ ಬಯೋಗ್ರಫಿ ಆ ಥರ ಬರೆದಿದ್ದು ಹೆಚ್ಚಾಯ್ತು. ಆ ಥರ ಬರೆದಿದ್ದು ಹೆಚ್ಚಾಯ್ತು. ಅದು ಅಂದರೆ ನಾನೊಬ್ಬ ಸಂಪಾದಕನಾದೇ ಬಿಟ್ಟರೆ ಈಗನೂ ಗೊತ್ತಲ್ಲ ನಿಮಗೆ ಕಷ್ಟ. ಸಂಪಾದಕರಾಗಿ ನೀವು ಎಷ್ಟು ಕೃತಿಗಳು ಮಾಡಿದ್ರಿ? ಸಂಪಾದಕರಿಗೆ 7 ಕೃತಿ ಮಾಡಿದ್ದೇನೆ ನಾನು. ಕೃತಿ ಯಾವುದು? ಇದು ನವಿಲುಗರಿ ಒಂದು ಪದ್ಯ ಸಂಕಲನ. ಆಮೇಲೆ ಈಗ ನಾನು ಅದಕ್ಕಿಂತ ಮೊದಲಿಗೆ ಪೆಂಡಿಂಗ್ ಇದ್ದದ್ದು, ಈಗ ಅದಕ್ಕೆ ಸಂಪಾದಕನ ವೃತ್ತಿ ಬೇಡ ಅಂತ ಕುಂತಿದ್ದೆ. ಹಾಗಾಗಿ ಅದೇನು ದೊಡ್ಡ ಸಂಖ್ಯೆ ಅಲ್ಲ. ನನಗೆ ಮುಖ್ಯವಾಗಿ ನನ್ನ ಪುಸ್ತಕಗಳನ್ನ ಹೊರಗೆ ತರಲೇಬೇಕಾಗಿದೆ. ಒಂದು, ನಾನು ಈಗ ರಾಮಾಯಣಕ್ಕಾಗ ಈಗ ಕತೆ ಬರೆದ ಮೇಲೆ ನನಗನ್ನಿಸ್ತು ಸಮಗ್ರ ರಾಮಾಯಣವನ್ನು ದ್ವಿಪದಿಯಲ್ಲಿ ಬರೀತಾ ಹೋದ್ರೆ ಹೇಗೆ ಅಂತ. ಹಾಗಾಗಿ ನಾನೇನು ಮಾಡಿದೆ, ಬೇಡ ವಾಲ್ಮೀಕಿ ಆದಲ್ಲಿಂದ ಶುರು ಮಾಡಿದೆ. ಆಗ ಕರೋನಾ ಟೈಮು. ಆಗ ಒಂದರಿಂದ ಒಂದು ಬಂತು, ಜೋಡಿ ಮೇಲೆ ಬರೆದಿದ್ದು ಅಥವಾ ಅವರ ಬಯೋಗ್ರಫಿ ಆ ಥರ ಬರೆದಿದ್ದು ಹೆಚ್ಚಾಯ್ತು. ಆ ಥರ ಬರೆದಿದ್ದು ಹೆಚ್ಚಾಯ್ತು. ಅದು ಅಂದರೆ ನಾನೊಬ್ಬ ಸಂಪಾದಕನಾದೇ ಬಿಟ್ಟರೆ ಈಗನೂ ಗೊತ್ತಲ್ಲ ನಿಮಗೆ ಕಷ್ಟ. ಸಂಪಾದಕನಾದ್ರೆ ಲೇಖನಗಳನ್ನು ಹೆಸರು ಅವ್ರದ್ದು, ನಾವೇ ಬರೆಯುವಂಥ ಎಷ್ಟೋ ಪ್ರಮೇಯನೂ ಇರ್ತದೆ. ಯಾಕಂದ್ರೆ ಅವ್ರ ಬಗ್ಗೆ 4 ಸಾಲ ಹೇಳ್ತಾರೆ. ಒಂದೇದಾಗಿ ಅವ್ರಿಗೆ ಕೆಲವರಿಗೆ ಬರೆಯೋ ಶಕ್ತಿ ಇರೋದಿಲ್ಲ. ಹಾಗಂತ ಅವ್ರಿಗೆ ಅವ್ರ ಬಗ್ಗೆ ವಿಷಯ ಗೊತ್ತಿರ್ತದೆ. ಅವ್ರನ್ನ ಬಿಟ್ಟು ನಮಗೆ ಪುಸ್ತಕ ಅವ್ರು ತರಲಿಕ್ಕೂ ಆಗೋದಿಲ್ಲ. ಸಂಪಾದಕರಾಗಿ ನೀವು ಎಷ್ಟು ಕೃತಿಗಳು ಮಾಡಿದ್ರಿ? ಸಂಪಾದಕರಿಗೆ 7 ಕೃತಿ ಮಾಡಿದ್ದೇನೆ ನಾನು. ನೀವೇ ಸಾಹಿತಿಯಾಗಿ? ನಾನೇ ಸಾಹಿತ್ಯವಾಗಿ ಮಾಡಿದ್ರೆ ನಿಜವಾಗಿ ಒಂದೇ ಒಂದು ಕೃತಿ, ಯಾವುದು? ಇದು ನವಿಲುಗರಿ ಒಂದು ಪದ್ಯ ಸಂಕಲನ. ಆಮೇಲೆ ಈಗ ನಾನು ಅದಕ್ಕಿಂತ ಮೊದಲಿಗೆ ಪೆಂಡಿಂಗ್ ಇದ್ದದ್ದು, ಈಗ ಅದಕ್ಕೆ ಸಂಪಾದಕನ ವೃತ್ತಿ ಬೇಡ ಅಂತ ಕುಂತಿದ್ದೇನೆ ನಾನು. ಈಗ ಇನ್ನೊಂದು 2 ಮಾಡ್ತಾ ಇದ್ದೇನೆ. ಒಬ್ಬರದೇ ಅದು ಈಗ ಮುಗಿಸ್ಕೊಡ್ತೇನೆ. ಅದು ಹುಬ್ಳಿಯವ್ರದ್ದು ಒಬ್ರದ್ದು, ಡಬೀರ್ ಅಂಡ್ಸ್ ಅಂತ ಓನರು, ಶ್ರೀನಿವಾಸ್ ಡಬೀರ್ ಅಂತ. ಅದು ಮುಕ್ತಾಯ ಅಂತ. ಹೌದು ಹೌದು, ಅವರೇ ಕೇಳಿದ್ರು. ಅವ್ರು ಎಲ್ಲೆಲ್ಲ ಓದ್ಕೊಂಡು ಅವರು ಇಲ್ಲೇ ಹತ್ತಿರದಲ್ಲಿ ಒಬ್ರು ಇದ್ರು, ಪರಿಚಯದವರು, ಅವರು ಹೇಳಿದ್ರು. ಹಾಗಾಗಿ ಅದೇನು ದೊಡ್ಡ ಸಂಖ್ಯೆ ಅಲ್ಲ. ನನಗೆ ಮುಖ್ಯವಾಗಿ ನನ್ನ ಪುಸ್ತಕಗಳನ್ನ ಹೊರಗೆ ತರಲೇಬೇಕಾಗಿದೆ. ಒಂದು, ನಾನು ಈಗ ರಾಮಾಯಣಕ್ಕಾಗ ಈಗ ಕತೆ ಬರೆದ ಮೇಲೆ ನನಗನ್ನಿಸ್ತು ಸಮಗ್ರ ರಾಮಾಯಣವನ್ನು ದ್ವಿಪದಿಯಲ್ಲಿ ಬರೀತಾ ಹೋದ್ರೆ ಹೇಗೆ ಅಂತ. ಹಾಗಾಗಿ ನಾನೇನು ಮಾಡಿದೆ, ಬೇಡ ವಾಲ್ಮೀಕಿ ಆದಲ್ಲಿಂದ ಶುರು ಮಾಡಿದೆ. ಆಗ ಕರೋನಾ ಟೈಮು. ಇದು ನಾನು ಕೊಟ್ಟಾಗ್ಲಿಕ್ಕೆ ಇದ್ರಷ್ಟು ಸರಿಯಾದ ಟೈಮ್ ಮತ್ತಿಲ್ಲ ಅಂತ ಹೇಳಿದೆ, ಬರಲಿಕ್ಕೆ ಶುರು ಮಾಡಿಬಿಟ್ಟೆ. ದ್ವಿಪದಿಯಲ್ಲಿ ಇಲ್ಲಿವರೆಗೂ ರಾಮಾಯಣದಲ್ಲಿ ಬಹುಶಃ ಇಲ್ಲ. ನಾನು ಸುಮಾರು ಎಲ್ಲ 10 ರಾಮಾಯಣ ಇಟ್ಕೊಂಡಿದ್ದೇನೆ ನನಗೆ ರೆಫರೆನ್ಸ್ ಓದಲಿಕ್ಕೆ. ದ್ವಿಪದಿಯಲ್ಲಿ ಇಲ್ಲ. ಜೈಮಿನಿ ರಾಮಾಯಣ ಅದಿದೆ, ಆಮೇಲೆ ರಾಮಾಯಣ ದರ್ಶನಂ ಇದೆ, ಮತ್ತೆ ವಾಲ್ಮೀಕಿ ರಾಮಾಯಣದ ಕನ್ನಡ ಸಮಗ್ರ ಇದೆ, ಎಲ್ಲದೂ ಇದೆ. ಎಲ್ಲೂ ದ್ವಿಪದಿಯಲ್ಲಿಲ್ಲ. ಹಾಗಂತ ನನಗೆ ಈ ಇದ್ರ ಪ್ರಕಾರನೇ ಬರೆಯುವಷ್ಟು ದ್ವಿಪದಿಯಲ್ಲಿ ಆ ಸಾಮರ್ಥ್ಯ ಕೂಡ ಸ್ವಲ್ಪ ನನ್ನ ಮಿತಿಯಲ್ಲಿ ಕಡಿಮೆ ಇದೆ. ಅದು ನನ್ನ ಉದ್ದೇಶ ಈ ದೊಡ್ಡ ದೊಡ್ಡ ಕಠಿಣ ಶಬ್ದಗಳನ್ನು ಹಾಕಿ, ಈಗ ಲಾಡು ಅಂದರೆ ಅರ್ಥ ಆಗ್ತದೆ, ಹೊಸ ದೊಡ್ಡ ಯಾವಾಗಲೂ ಹೇಳಿದ್ರು ಅದನ್ನು ಗೋಧೂಮ ಪೃಷ್ಠ ಘನಘೋರ ಗಟ್ಟು ಇಷ್ಟು ಕಷ್ಟಪಟ್ಟು ಹೇಳಬಾರ್ದು, ಹೆಸರು ಲಾಡುನೇ ಅದು. ಅವ್ರದ್ದೇ ಕೊಟೇಶನ್ ಅದು. ನಮಗೆ ಶಬ್ದ ಬಂಡವಾಳ ಅದಲ್ಲಿ ಹಿಂಗೆಲ್ಲ ಬರಲಿಕ್ಕೆ ಹೋಗಬೇಡ, ನನಗೊಂದು ಕಿವಿ ಮಾತು ಹೇಳಿದರು. ನಾನು ಹಾಗಾಗಿ ಸರಳವಾಗಿರಬೇಕು ನನ್ನ ಉದ್ದೇಶ, ಜನರಿಗೆ ತಲುಪಬೇಕು. ಈಗ ಸಾಹಿತ್ಯವಾಗಿ ವರ್ಣನೆ ಹಾಕಿ ಬೇರೆ ಬೇರೆ ಶಬ್ದಕ್ಕೆ ಅಲಂಕಾರ ಮಾಡು ಅಂಥದ್ದು ಬೇಕಟ್ಟು ಬಂದೋಗೋದು. ಈಗ ನನ್ನ ಲೆಕ್ಕದಲ್ಲಿ ಈಗ ನನ್ನ ಕೂಡ ಶಬ್ದ ಇಲ್ಲ, ಅವ್ರದ್ದೇ ಕಡ ತಗೊಳ್ಬೇಕು ನಾವು. ಅದ್ರ ಬದಲಿಗೆ ನನ್ನ ಮಿತಿಯಲ್ಲಿ ಹಂಗೆ ಬರೀತಾ ಹೋದು. ಬೇಡ ವಾಲ್ಮೀಕಿ ಅದರಿಂದ ಬರೀತಾ ಬಾಲಕಾಂಡ ಆಯಿತು, ಅರಣ್ಯಕಾಂಡ ಆಯಿತು. ನೋಡುವ ಸೀರಿಯಲ್ ತಪ್ಪಲೇ ಇಲ್ಲ ನಾನು. ಅಂದರೆ ಎಲ್ಲಿಗಾರು ಪ್ರವಾಸಕ್ಕೆ ಹೋಗುವಾಗಲೂ ನನ್ನ ಜೊತೆ ಒಂದಿಟ್ಟು ಪುಸ್ತಕ ಪೇಪರ್ಗಳು, ರೈಲಲ್ಲಿ ಹೋದ್ರಂತೂ ಆರಾಮ್ ಬರ್ಕೊಂಡು ಹೋಗ್ತೇನೆ. 2-3 ದಿನ ಪ್ರವಾಸಗಳು ಇರ್ತಿತ್ತು ಆಗ ಈಗೆಲ್ಲ. ಹಾಗೆಲ್ಲ ಬರೆಯೋದು. ಕೋವಿಡ್ ಟೈಮಲ್ಲಂತೂ ಮನೇಲಿ ಕೂತ್ಕೊಂಡು ಅದೇ ಕೆಲಸ. ಅವ್ರ ಅರ್ಥದ ರೀತಿಯಲ್ಲಿ ಮಾಡಿದ್ದೇನೆ. ಅದು ಸುಮಾರು ಒಂದು 580 ಪೇಜ್ ಆಗಿದೆ. ಈಗ ಅದೆಲ್ಲ ಪೂರ್ತಿ ಮುಗಿಸಿಟ್ಟಿದ್ದೇನೆ. ನಮ್ಮ ಹಿರೇಮಗಳೂರು ಕಣ್ಣನೂರಿಗೆ ತೋರಿಸಿದೆ. ಅವ್ರ ಪರಿಚಯದೊಬ್ಬರು ಕರ್ಕೊಂಡಿದ್ದಾರೆ, ಡಾಕ್ಟರ್ ಶಂಕರ್ ಶಾಸ್ತ್ರಿ ಅಂತ. ಅವ್ರು ಪರಿಚಯ ಮಾಡಿ ಹೇಳಿದ್ರು, ಹೀಗೆ ಬರೆದಿದ್ದಾರೆ, ನಿಮ್ಮ ಹತ್ರ ಬಂದಿದ್ದಾರೆ, ನೀವು ಸರಿ ಆಗ್ತದೆ ನೋಡಿ ಒಂದು ಮುನ್ನುಡಿ ಬರ್ಕೊಡ್ಬೇಕಂತೆ. ನನಗೆ ಭಯ, ಏನು ಹೇಳ್ಬಿಡ್ತಾರ ಅಂತ. ನೋಡಿದ್ರು, ಇಲ್ಲ ಬರ್ಕೊಡ್ತೆ ಅಂತ ಬರ್ಕೊಟ್ರು. ಈಗ ಅದ್ರ ಪೂರ್ತಿ ರೆಡಿ ಆಗಿದೆ. ಈಗ ಮುಂದಿನ ಯೋಜನೆ ಹೇಳ್ತಾ ಇದ್ದೇನೆ. ಯೋಜನೆ ಭಾಳ ಶೀಘ್ರವಾಗಿ ಮಾಡಬೇಕು. ನನಗೆ ಅಷ್ಟಕ್ಕೆ ಸಮಾಧಾನ ಇಲ್ಲ. ಇನ್ನೊಂದು ಸಣ್ಣ ದಾಖಲೆ ಆಗ್ತದೆ ನೋಡು, ಮಹಾಭಾರತ ಬರೆಯಕ್ಕೆ ಶುರು ಮಾಡಿದೆ. ಆಗ್ತದೆ ಅಂತ ಶುರು ಮಾಡಿದ್ದಲ್ಲ ಅದು. ಹಾಗೂ ಇದು ಮುಗೀತಲ್ಲ ಪ್ರಕ್ರಿಯೆ. ಸಂಜೆ 12 ಗಂಟೆವರೆಗೆ ಖಾಲಿ ಇರ್ತೇನೆ.
ಏನಾದರೂ ಬೇಕು ಒಟ್ಟಾರೆ. ಟಿ ವಿ ನೋಡೋದಿಲ್ಲ ನಾನು, ವಾರ್ತೆಗಳನ್ನು ಬಿಟ್ಟು ಹೊರಗಡೆ ನನಗೆ ಆಗೋದಿಲ್ಲ. ಅದು ಚಂದನ, ಅದು ವಾರ್ತೆ ಸಾಕು. ಆಮೇಲೆ ನನ್ನ ಪಡಿ ನಾನು ಸಾಹಿತ್ಯ ಕೃಷಿ ಅದು ಬೇಸಾಯ ಶುರುವಾದದ್ದು ನಾನು ನಿವೃತ್ತಿ ಆದಮೇಲೆ. ಅಲ್ಲಿವರೆಗೆ ನನಗೆ ಅಷ್ಟು ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ, ಶಕ್ತಿನೂ ಇಲ್ಲ. ಎಲ್ಲದಕ್ಕಿಂತ ನಾವು ಬೇಸಾಯಕ್ಕೆ ಇಳಿಯುವಾಗ ನಮ್ಮ ಹತ್ರ ಏನಾದರೂ ಮಾಡುವಂಗಿರ್ಬೇಕು. ಈಗ ಎಲ್ಲವನ್ನೂ ಆಳತ್ರ ಮಾಡ್ತಾ ಇದ್ದೇನೆ. ಈಗ ಅದು ಪೂರೈಸೋದಂದೆ ಅಲ್ಲ, ಬಟ್ ಕಳೀಲಿಕ್ಕೆ ಮನಸ್ಸಿಲ್ಲ, ಮಾಡೋದಷ್ಟೇ. ಯಾಕಂದ್ರೆ ನನ್ನ ಹತ್ರ ಏನು ಮಾಡ್ಲಿಕ್ಕಾಗೋದಿಲ್ಲ, ಯಾಕಂದರೆ ಅದರಲ್ಲಿ ಇಳಿದವನೇ ಅಲ್ಲ ಬೇಸಿಕಲಿ. ಹಾಗಾಗಿ ಬೇಸಾಯ ಇದ್ದೇ ರೈತ ಅಂತ ಹೇಳ್ಕೊಳ್ಬೋದು. ಹಾಗಾಗಿ ಆದಷ್ಟು ಇದಕ್ಕೆ ಮುಖ ಹೆಚ್ಚಾಕಿ ಮಹಾಭಾರತ ಬಲಿಗೆ ಶುರು ಮಾಡಿದೆ ನನ್ನ ಆಸಕ್ತಿಗೆ. ಅದು ಆರಂಭ ಆಯಿತು. ವ್ಯಾಸ ಗಣೇಶದಿಂದ ಶುರು ಮಾಡಿ ಈಗ ಅದು ಕೂಡ ಮುಗಿದಿದೆ. ನಿಮ್ಮ ಮತ್ತು ಚಿಟ್ಟಾಣಿಯವರ ಒಂದು ಒಡನಾಟದ ಬಗ್ಗೆ, ಆ ಒಂದು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ನಮಗೆ. ಸರಿ. ನನಗೆ ಚಿಟ್ಟಾಣಿಯವರನ್ನು ಗುಂಡ್ಬಾಳದಲ್ಲಿ ಆಟ ನೋಡುವಾಗಲೇ ಅವರು ಬರ್ತಾರೆ ಅಂತ ನಾವು ಆಗ ಭಾಳ ಕಷ್ಟಪಟ್ಟು ಅವರು ನೋಡೋದು. ಅವ್ರ ಕಲೆ ಇದು ಚಿಟ್ಟಾಣಿ ಅಂದರೆ ಆಗ ಒಂಥರ ಅದ್ಭುತ ಸ್ಟಾರ್. ನಮ್ಮ ಹತ್ರ ಎಷ್ಟು ಕಷ್ಟ ಅಂದರೆ ಟೆಂಟ್ ನಾಟಕ್ಕೆ ಹೋಗ್ಲಿಕ್ಕೆ ದುಡ್ಡಿಲ್ಲ. ಹಾಗಾಗಿ ಬಯಲಾಟದಲ್ಲಿ ಚಿಟ್ಟಾಣಿ ಸಿಗೋದಿಲ್ಲ ನೋಡಲಿಕ್ಕೆ. ಹಾಗೇನು ಮಾಡೋದು, ಕವಲಕ್ಕಿಲಿ ಆಟಕ್ಕೆ ಅಂತ ಹೋಗೋದು, ದುಡ್ಡಿಲ್ಲ. ಅದು ಸ್ವಲ್ಪ ಟೆಂಟ್ ಮೇಲೆ ನೆಕ್ಕೊಂಡು ಒಳಗೆ ನಡೆದು ಬಿಡೋದು. ಸಣ್ಣಿದ್ದೇವೆ, ನೆಲಕ್ಕೆ ಕೂತ್ಬಿಡೋದು, ಚಿಟ್ಟಾಣಿ ನೋಡೋದು. ಆಮೇಲೆ 2 ಗಂಟೆ ರಾತ್ರಿ ಎಲ್ಲ ಕುರ್ಚಿ ಮೇಲೆಲ್ಲ ಖಾಲಿ ಆಗ್ತದೆ. ಆರಾಮ್ ಕುರ್ಚಿ ಅಂತ ಇತ್ತು ಆಗ ನಾವು ಅಲ್ಲಿಂದ ಜಂಪ್ ಹೊಡೆಯೋದು. ಆಗ ನಾವು ರಾಜರಲ್ಲಿ ಸ್ವಲ್ಪ ಕಷ್ಟಪಟ್ಟು ತಪಸ್ ಮಾಡಿದರೆ ದೇವ್ರು ಒಲಿತಾ ಇದ್ರೇನೋ, ಆದರೆ ಚಿಟ್ಟಾಣಿಯವ್ರು ನೋಡೋದು ಕಷ್ಟ ಆಯ್ತು. ನಿಜವಾಗ್ಲೂ 100% ಹೌದು. ಯಾಕಂದರೆ ಚಿಟ್ಟಾಣಿಯವ್ರನ್ನ ನೋಡೋದು ಯಾಕೆಂದರೆ ಆ ಥರ ಸ್ಟಾರ್ ವ್ಯಾಲ್ಯೂ, ಆ ಥರ ಅವರ ಎಕ್ಸ್ಪ್ರೆಷನ್ ಉಂಟಲ್ಲ, ಅದು ಅಸಾಧ್ಯ ಅದು. ಆಮೇಲೆ ಚಿಟ್ಟಾಣಿಯವರು ಒಂದು ರೀತಿಯಲ್ಲಿ ಅವ್ರ ಫೋಟೋ ಸಂಗ್ರಹ ಇದು ಅವರಿಗೂ ಗೊತ್ತಿಲ್ಲ, ನನ್ನ ಹುಚ್ಚಿಗೆ. ಕಡೆಗೆ ನಂದು ಕ್ಯಾಮ್ರಾ ಇತ್ತು, ನಾನು ಅವ್ರು ಹೋದೆಲ್ಲ ಫೋಟೋ ತೆಗೆದಾಗ ಸಲಹೆ ಆಯಿತು. ಮತ್ತು ಭಾಳ ಸರಳ ಇದ್ದ ಮನುಷ್ಯ. ಚೌಕಿ ಮನೆಗೆ ಹೋಗಿ ಬಣ್ಣ ತೆಗೆದಾದ್ಮೇಲೆ ನಮ್ದೊಂದು ಫೋಟೋ ಬೇಕಾಗಿತ್ತು ಅಂದರೆ ಎಲ್ಲ ಹೆಂಗೆ ತೊಗೊಳ್ಬೇಕಾ, ಚಿಟ್ಟಾಣಿ ಅಂತವನು. ಹಾಗೆ ಸಲಹೆ ಆಗಿ ಒಡನಾಟ ಆಯಿತು. ಆಮೇಲೆ ಚಿಟ್ಟಾಣಿ ಮತ್ತು ಕೊನೆಗೆ ನನಗೆ ಸಂಬಳ ಇದು ಬಂದ್ಮೇಲೆ ನಾನು ಹೆದರಲಿಲ್ಲ, ದುಡ್ಡು ಕೊಟ್ಟು ಆಟ ನೋಡ್ಕೊಂಡ್ಕದೆ. ಕೊನೆಗೆ ಎಷ್ಟು ಸಲಿಗೆ ಆಯಿತು ಅಂದರೆ ನಾನು ಟಿಕೆಟ್ ತೊಗೊಳ್ಲಿಕ್ಕೆ ಅವನೇ ಬಿಡ್ತಾ ಇರಲಿಲ್ಲ. ಚೌಕಿ ಮನೆಗೆ ಹೋದರೆ ಅವ್ರಿಗೆ 2 ಕುರ್ಚಿ ಹಾಕಿ ಕೂರ್ಸ, ನಾನು ಮತ್ತು ನಮ್ಮ ಪ್ರಿನ್ಸಿಪಲ್ ಹೆಚ್ಚಿಬಿಟ್ರು. ನಾವು ಇಬ್ಬರು ಒಟ್ಟಿಗೆ ಹೋಗೋದು, ಇವತ್ತಿಗೂ ಒಟ್ಟಿಗೆ ಹೋಗೋದು ಆಟಕ್ಕೆ. ಮತ್ತು ನಮಗೆ ಅಲ್ಲಿ ಚೌಕಿ ಮನೆಗೆ ಹೋದ್ರೆ ಆಯ್ತು, ನಮ್ಮ ಕೆಲಸ ಆಯಿತು. ಮುಂದೆ 2 ಕುರ್ಚಿ ರೆಡಿ ಇರ್ತೀವಿ, ಕಾಯಂ. ಅದು ಕೆಲವು ಕಾಂಟ್ರಾಕ್ಟರ್ ಬೈತಿದ್ರು ಬಹುಶಃ, ಇವ್ರಿಂದ ಹೋಯ್ತು ನಮ್ಗೆ 200 ರೂಪಾಯಿ ಅಂತ. ಎಷ್ಟು ನಮಗೆ ಹಬ್ಬ ಅಂತ ಕಾಣೋದು. ನಾವು ಕುಮಟಾದಲ್ಲಿ ಕಿಕ್ಕಿರಿ ಜನ ಆಗಿದ್ದಾರೆ. ಗಿಬ್ಬಾಯ್ ಸ್ಕೂಲ್ನಲ್ಲಿ ಚಿಟ್ಟಾಣಿಯವ್ರ ಬಗ್ಗೆ ಹೇಳುವಾಗ ಅಭಿಮಾನ ಬರೋದಲ್ಲಿ ನಾವು ಯಾರೂ ಅಲ್ಲ, ಯಾರು ಪ್ರೇಕ್ಷಕರು ಆ ಸಂದರ್ಭಕ್ಕೆ. ಹೋಗಿದ್ದೇವೆ, ಎಲ್ಲೆಲ್ಲೂ ಕುರ್ಚಿ ಇಲ್ಲ, ಟಿಕೆಟ್ಗಿಲ್ಲ, ದುಡ್ಡು ಕೊಟ್ಟರು ಇಲ್ಲ. ಚೌಕಿ ಮನೆಗೆ ಹೋದರು, ಜಾಗ ಸಿಗ್ತಾನೋ ಕೇಳಿದ್ರು, ಇಲ್ಲ ಅಂದರು. ಅವು ಯಾರೋ ಒಬ್ಬನ ಕರೆದ, ಅವ್ರಿಗೆ 2 ಕುರ್ಚಿ ಹಾಕೊಡು ಅಂದ. ಅವನು ಸಣ್ಣ ಮಕ್ಕಳು ಮಾಡ್ಕೊಂಡು ಬಂದ. ಚಿಟ್ಟಾಣಿಯವ್ರು ಇವತ್ತು ಮಾತ್ರ ಏನು ಮಾಡೋರು ಬರ್ಲಿಕ್ಕೆ ಆಗೋದಿಲ್ಲ, ಕುರ್ಚಿ ಇಲ್ಲ ನಾವು ಎಲ್ಲರೂ ನಿಂತ್ಕೊಂಡು ನೋಡ್ತಾರೆ ಮಾರೆ, ನೀನು ತಲೆಬಿಸಿ ಮಾಡ್ಕೊಳ್ಬೇಡ, ಇನ್ನೊಂದು 10 ನಿಮಿಷಕ್ಕೆ ನಿನ್ನ ಪ್ರವೇಶಕ್ಕಾಯ್ತು, ನೀವು ಹೋಗುವ ನನಗೆ ಕಡೆ ಅವ್ನು ಕರೆದ. ಅದೆಲ್ಲ ನನಗೆ ಗೊತ್ತಿಲ್ಲ, ಅವ್ರು ಕೊಡಲಿಲ್ಲ, ನಾವು ಪ್ರವೇಶ ಮಾಡೋದು ಹಾಗೆ ಹೇಳಿಬಿಟ್ರು. ಕಿರೀಟ ಕಾಚಾಕ್ಬಿಡ್ತಾನೆ, ದಾಸ್ಗೊಟ್ಟೋಯ್ತು. ಕಡೆಗೆ ಪಾಪ ಅವನ ಕಷ್ಟ ನೋಡಿ. ನಮಗೆ ಎಷ್ಟು ಬೈದ್ನ ಹೆಂಗೆ ಕರ್ಕೊಂಡು ಆ ಟಿಕೆಟ್ ಕೊಡುವವರು ಕೌಂಟ್ರಲ್ಲಿ 2 ಕುರ್ಚಿ ಹಾಕೊಂಡಿದ್ರು, ಅವ್ರು ನಿಲ್ಲಿಸಿ ಅವ್ರ ಕುರ್ಚಿ ಎತ್ಕೊ ಬಂದ್ಬಿಟ್ಟೆ. ಅವ್ರಿಗೆ ಹಾಕಂತೂ ಅಂದರೆ ಒಂದು ಅಭಿಮಾನ ನಾವು ಇಟ್ಟದ್ದೊಂದೇ ಅಲ್ಲ, ಅವನ ಮೇಲೆ ಅಷ್ಟೇ ಇಟ್ಟಿದ್ದಾನೆ ಚಿಟ್ಟಾಣಿ. ಯಾಕಂದ್ರೆ ಆಗ ಅವನಿಗೆ ಮಾಷಾ ಸನ್ನಿಧಿಯಲ್ಲಿ ನಾನು ಮಾಡಿಕೊಟ್ಟಿದ್ದೆಲ್ಲ ಗೊತ್ತಿತ್ತು. ಅವನು ಮತ್ತೆ ಯಾಕೋ ನನಗೆ ಗೊತ್ತಿಲ್ಲ, ನಮ್ಮಿಬ್ಬರನ್ನ ಅಷ್ಟು ನಂಬ್ತಾ ಇದ್ದ ಅವನಿಗೆ. ಯಾವ್ದಾದ್ರು ಅವನಿಗೆ ಏನು ಕಾಣ್ತಾ ಇತ್ತು ಅಂದರೆ ಅವನಿಗೆ ಸುಳ್ಳಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಜನ. 1,000 ಕೊಟ್ಬಿಡ್ತಿದ್ರು. ಬಟ್ ನಿಜವಾಗೂ ಚಿಟ್ಟಾಣಿ 1,000 ಕಲಾವಿದ ಅಲ್ಲ, ಆಗಿನ ಕಾಲಕ್ಕೆ 10,000 ಕಲಾವಿದ. ಅವರು ರಿಯಲ್ ವ್ಯಾಲ್ಯೂ ನಾವು ಸ್ವಲ್ಪ ಚಲಾವಣೆ ಮಾಡಿದೆ. ಅವ್ರಿಗೆ ಹೇಳಿದೆ, ಕುಮಟಾದಲ್ಲಿ ಕೀಚಕ ಅಂತ ದುಡ್ಡು ಮಾಡ್ಲಿಕ್ಕೆ ಮಾಡಿದ ಆಟ ಅದು. ಇಂಥ ಭಾಳ ಆಟ ಮಾಡಿದ್ದಾರೆ ಬಿಡಿ. ಕೀಚಕ ಮಾಡಿದಾಗ ಅವ್ರು ಮಾತಾಡ್ಲಿಕ್ಕೆ ಬರ್ತಾರೆ. ನಾನು ಹೇಳಿದೆ, ಎಷ್ಟು ಕೊಡ್ಬೇಕು ಮಾಡಿದ್ರಿ? ಅವರು 1 ವರ್ಷ 1,000 ಕೊಡ್ತೇವೆ, ಹಂಗೆ ಹೆಂಗೆ ಹೇಳಿದ್ರು. ಹಂಗೆ ಮಾಡಬೇಡಿ, ಚಿಟ್ಟಾಣಿಯವ್ರು ದುಡ್ಡು ಅವಶ್ಯಕತೆಯೂ ಇದೆ. ಮ್ಯಾಕ್ಸಿಮಮ್ ಎಷ್ಟಾಗ್ತದೆ, ಬಂದು 10,000 ಕೊಡಿ ಮಾರಾಯ, ನೀವು ದುಡ್ಡು ಮಾಡ್ತೀರಿ. 5,000ಕ್ಕಂತೂ ಕಡಿಮೆ ಕೊಡಿ. ಹಾಗೇನು ಕಲಾವಿದರ ರೇಟೆಲ್ಲ ಕಡಿಮೆ ಇತ್ತು, ಒಂದು 500 ಒಳಗೆ ಇತ್ತು ಎಲ್ಲರದು. ಚಿಟ್ಟಾಣಿ ಮಾತ್ರ 1,005 ಕಾಲ, ಕೊನೆಗೇನೋ 5,000 ಕೊಟ್ಟಿದ್ದಾರೆ ಅವರು. ಕಡಿಮೆ ಇತ್ತು ನನ್ನ ಲೆಕ್ಕದಲ್ಲಿ. ಅಂದರೆ ಯಾವತ್ತೂ ಅವರು ಚಿಟ್ಟಾಣಿಯವರಾಗಲಿ ಅವ್ರ ಕೇಳಿದ್ದೆ ಕಲಾವಿದರಾಗಲಿ ಆಗಲಿ, ನಾನು ನೋಡಿದ ಪ್ರಕಾರ ಅವ್ರು ನಿಗೋಷಿಯೇಟೇ ಮಾಡೋದು. ಹೌದು, ಇಲ್ಲ ಅವ್ರದ್ದು ಅವ್ರಿಗೆ ಎಷ್ಟೇ ಬೆಲೆ ಇಲ್ಲ ಪಾಪ. ಅದೇ ಅದನ್ನು ಈ ಗುತ್ತಿಗೆದಾರರು
ಮತ್ತು ಈ ಸಂಘ ಸಂಸ್ಥೆಗಳು ಬೆನಿಫಿಟ್ ಶೋ ಅಂತ ಮಾಡೋರು ಅದನ್ನು ದುರುಪಯೋಗನೇ ತಗೊಂಡಿದ್ದಾರೆ. 100ಕ್ಕೆ 100. ಅದು ನಮಗೆ ಗೊತ್ತಾದ ಮೇಲೆ ನಮ್ಮ ಮೇಲೆ ವಾರ ಕಣ್ಣು ಯಾರು ಮೇಳದವರಿಗೆಲ್ಲವ ಇವ್ರು ಚಿಟ್ಟಣಿ ರೇಟ್ ಹೆಚ್ಚು ಮಾಡಿಬಿಟ್ರು ಹೇಳಿ ನಮಗೆ ಲಾಸ್ ಆಗ್ತದೆ. 2-3 ಜನ ಕೇಳಿದ್ರು, ನೀವೇನು ಚಿಟ್ಟಣಿ ಆ ಥರ ಕಂಟ್ರೋಲ್ ಮಾಡ್ತೀವಿ? ನಾವು ಕಂಟ್ರೋಲ್, ನೀವು ತಗೊಂಡೋಗಿ ಅವ್ರಿಗೆ ದುಡ್ಡು ಕೊಡ್ರಿ. ಈ 60 ವರ್ಷ ಇನ್ನೊಮ್ಮೆ ಕುಣದು ಅವ್ರಿಗೆ ಎಂತ ಮಾಡ್ಕೊಳ್ಳೋದು, ಆಸ್ತಿನೇ ಇಲ್ಲ ಅವ್ರಿಗೆ. ಹೌದು, ಸುಮ್ಮನೆ ಅಷ್ಟು ಯಕ್ಷಗಾನ ಕಲಾವಿದ ಆ ಮಟ್ಟಕ್ಕೆ ತರಬೇಡಿ. ಹೋಗಿ ಅವ್ರಿಗೆ ಸ್ಟಾರ್ ವ್ಯಾಲ್ಯೂ ಕಲಾವಿದ ಅವರು. ಹಾಗೆ ನನ್ನ ಸಂಬಂಧಿಕರಲ್ಲ ಏನೇನೋ ಅಲ್ಲ, ಬಟ್ ಇದನ್ನು ಮಾಡಬೇಡಿ. ಅದು ಕೆಲವರಿಗೆ ಆಗಲಿಲ್ಲ, ನಾವು ಹೀಗೆಲ್ಲ ಮಾಡಿದ್ದು. ಹಾಗೆ ನಮಗೇನು ತೊಂದರೆ ಆಗಲಿಲ್ಲ. ಕೊನೆಗೆ ಶಿರ್ಸಿಯಲ್ಲಿ ಕೌರವ ಅಂತ ಮೊದಲು ಗೋಡೆಯವ್ರ ಕೌರವ, ಅವನು ಚಿಟ್ಟಣಿ ಕೌರವ. ಇವನು ಸ್ವಲ್ಪ ಚಿಟ್ಟಣಿಗೆ ಬಾಯ್ಬಿಟ್ಟು ಹೇಳಿ ಕಾಟ ತಪ್ಪು ಹೋಗ್ತಾಳೆ. ಅದು ಹೇಳ್ಕೊಂಡು ಮರೆಯ ಬಾಯ್ಬಿಟ್ಟೆಲ್ಲ ಹೇಳಬೇಡ, ಎಷ್ಟು ಕೊಡ್ತಾರೆ ನೋಡು ಅಂತ. ಅವ್ರು ಬಂದರು, ಚಿಟ್ಟಣಿ ಸ್ವಲ್ಪ ಆರಾಮಿಲ್ಲರಿ, ಅವ್ರು ಮನೆ ಬಿಟ್ಟಿದ್ದಾರೆ, ನಾನು ಹೊರಗೆ ಕರ್ಕೊಂಬರ್ತೇನೆ. ಅವನು ಅಭಿನಯ ಚುರು ನಾನು ಮೊದಲೇ ಹೇಳಿಟ್ಟಿದ್ದೇನೆ, ನೀನು ಹೆಂಗೋ ಆರಾಮಿಲ್ಲ, ನೀನು ಬಾ, ಅವ್ರು ಮಾತುಕತೆ ಮಾಡಿ ಮುಂದೆಲ್ಲ ನಾನು ಮುಂದುವರಿಸ್ತೇನೆ. ನೀನು ಏನಾರು ಮಾಡ್ಕೊಂಡು ನನಗೆ ಅಲ್ಲಿ ಆರಾಮಿಲ್ಲ ಒಂದು ಕೊಡ್ರಿ ಎಲ್ಲ ಹೋಗ್ಬಿಡು, ನೀನು ಹೀಗೆ ಮಾಡುವೆ, ಮುಂದೆ ನಾನು ತೋರಿಸ್ತೇನೆ ಹೇಳಿದ್ರು. ಕೊನೆಗೆ ಇವ್ರಿಗೆ ಕೇಳಿದೆ, ನೀವು ಗೋಡೆಯವ್ರಿಗೆ ಎಷ್ಟಕ್ಕೆ ಮಾತಾಡಿರಿ? 10,000 ಮಾತಾಡಿದ್ದೇವೆ ಅಂದರು. ಚಿಟ್ಟಂಡಿ ಎಷ್ಟು ಕೊಡ್ಬೇಕು ಮಾಡಿದ್ದಾರೆ? ಅವ್ರು ಎಂತ ಹೇಳಿದ್ರಲ್ರಿ, ಎಷ್ಟು ಹೇಳಿದ್ರು, ಹಿಂಗೆ ಮಾಡೋದ್ರಲ್ರಿ, ಬಹುಶಃ ನನಗಂತೂ ಗೊತ್ತಿಲ್ಲ ಅಂದರು. ಅಲ್ಲ, ನಾವು ಉಳಿದ ಕಾಲದಲ್ಲಿ ನಾವು ಕೊಟ್ಟಿರ್ತೀವಿ, ಚಿಟ್ಟಣಿಗೆ ಒಯ್ದು ಕೊಡಬೇಕು ಹೇಳಿದ್ರೆ ನಾನು ಇಲ್ಲ, ನಾನು ಒಳಗೋಗಿ ಕೇಳ್ಕೊಂಬರ್ತೀನಿ ಅಂದೆ. ಏನು ಹಂಗೆ ಮಾಡೋದು ಬಂದೆ, ಅವ್ನು ಎಂದೂ ಮಾಡಿ ನಾನು ಒಳಗೋಗಿ ಮಾತಾಡ್ದಂಗೆ ಮಾಡಿದೆ ಬಂದೆ. ಚಿಟ್ಟಣಿಯವ್ರು ನೋಡಿ 50,000 ಹೇಳಿದಾರಂತೆ, ನನಗೆ ಗೊತ್ತಿಲ್ಲ. ಹಿಂಗೆ ಮಾಡಿದ್ರು 50,000 ಹೇಳಿದ್ದಾನೆ, 5,000 ಯಾರು ಕೊಂಡಿದ್ದಾರೆ, ನನಗೆ ಜೋರು ಮಾಡಿಬಿಟ್ರು ಮಾರಾಯರ. ಹಾಗಾಗಿ ನೀವು 50,000 ಕೊಟ್ಟರು ಬರು ನನಗೆ ಕಾಣ್ತದೆ ಅವರು ಹೇಳಿದೆ. ಹೆಚ್ಚಾಯಿತು ಅಂದರು. ಇಲ್ಲ, 50,000 ಎಲ್ಲ ಕಲಾವಿದವರು ಕೊಟ್ಕೊಳ್ತಾರೆ, ನೀವು 50,000 ಕೊಡಿ, ನೀವು ದುಡ್ಡು ಆಗ್ತದೆ ನಿಮಗೆ. ಇಲ್ಲ, ಅಷ್ಟೆಲ್ಲ ದುಡ್ಡು ಆಗೋದಿಲ್ಲ, ಲಕ್ಷ ನಮಗೆ ಖರ್ಚದೆ, ಬಿಟ್ಬಿಡಿ, ಮಾಡಿಸ್ಬೇಡಿ. ಇಲ್ಲ, ಮಾಡಿಸೋದೇ ನಾವು ಮಾತಾಡ್ಕೊಂಡ್ಬಂದಿದ್ದೇವೆ. ಕೊನೆ 40,000 ಕೊಡಿಸಿದೆ. 10,000 ಪ್ರೈಸ್ ಇತ್ತು. ಅಂದರೆ ಚಿಟ್ಟಣಿ ಬರ್ತದೆ ಅಂತ ಗೊತ್ತಿತ್ತು, ಅದು ಯೂಸ್ವಲಿ ಸಾಮಾನ್ಯವಾಗಿ. ಒಟ್ಟಿಗೆ 50,000 ಕೊಟ್ಟರು. ಆಮೇಲೆ ಇವನಿಗೆ ಆ ಲೋನು ಈ ಲೋನು ಎಂತೆಂಥದ್ದು ಇತ್ತು. ನಾನು ಹೇಳಿದೆ, ತಮ್ಮ ಇಷ್ಟು ಉಳಿದದು ಎಲ್ಲ ಕಾಲೇಜಲ್ಲಿ ಕೊಟ್ಟರು, ಸುಮಾರು ಇಷ್ಟು 30,000 ಎಷ್ಟು ಉಳಿದಿತ್ತಾಗ, ಇದು ಎಂತ ಮಾಡ್ಬೇಕು? ಅದು ಆ ಸಾಲಕ್ಕೆ ಬೇಕು, ಈ ಸಾಲಕ್ಕೆ ತಗೊಂಡೋಗಿ ಮರುದಿನ ಅವನಿಗೆ ಕ್ಯಾಶ್ ಕೊಡಲಿ, ಅವನ ಹೆಂಡತಿ ಕರ್ಕೊಬಂದು ತುಂಬಿಸಿ ನಾನು ಕೂಡ ಆಗೋಷ್ಟು ಇದು ಮಾಡಿಕೊಟ್ಟಿದ್ದೇನೆ. ಹಾಗೆಲ್ಲ ಆಗ ಅವನ ಮೇಲೆ ನಮ್ಮ ನಂಬಿಕೆ ಬಂತು. ಇಷ್ಟೆಲ್ಲ ದುಡ್ಡು ಯಾರು ಕೊಡಲೇ ಇಲ್ಲ ಅಂತ ಪಾಪ. ಕೊನೆಗೆ ಇವನಿಗೆ ಸ್ವಲ್ಪ ಇದರ ಹವ್ಯಾಸ ಇತ್ತು, ಆಗಾಗ ಸ್ವಲ್ಪ ಡ್ರಿಂಕ್ಸು. ಅವನಿಗೆ 60 ವರ್ಷ ಮಾಡಿದ KR ಶ್ರೀಧರ್ ಬಂದಿದ್ದರು, ಸಾಗರದವರು ಡಾಕ್ಟ್ರು. ಕೇಳಿದ್ರೆ ಒಂದ್ಸಲ ಬನ್ನಿ, ನಮ್ಮಲ್ಲಿ ಒಂದು ಡಾಕ್ಟ್ರ್ ಇದ್ದರು, ಡಾಕ್ಟರ್ KS ಭಟ್ ಅಂತ. ಅವರಿಗೆ ತೀರಾ ಕ್ಲೋಸ್ ಇತ್ತು. ಅವರನ್ನು ಹೇಳಿದ್ರು, ಶ್ರೀಧರ್ ಆಸ್ಪತ್ರೆ ಕರ್ಕೊಂಡ್ಬಂದು ಇಂಥದ್ದೆಲ್ಲ ನ್ಯಾಣಿ ಮಾಡ್ತಾರೆ ಅಂತೇಳಿ. ನಾವು ಅವ್ರಿಗೆ ಕರ್ಕೊಂಡೋಯ್ತು. ಚಿಟ್ಟಾಣಿ ನಿಜವಾಗಿ ಅಲ್ಲೋದ್ಮೇಲೆ ಒಂದು 22 ಜನ ಉಳಿಸ್ಕೊಂಡ್ರು. ಅವರು ಹೋಗೇ ಬಿಡ್ತಾರೆ. ಹೌದು, ಇನ್ನು ಏನು ಹೋಗೇ ಬಿಡ್ತಾರೋ ಅಂಥದ್ದಲ್ಲಿ ನಾವು ಕರ್ಕೊಂಡು ಹೋಗಿದ್ದೇವೆ. ಅದೊಂದು ನಮಗೆ ನಿಜವಾಗಿ ಧನ್ಯತೆ ಇರುವುದಲ್ಲಿ. ಯಾಕಂದರೆ ಅವನನ್ನು ಆ ಮಟ್ಟದಿಂದ ಪಾರು ಮಾಡಿದ್ದೇವೆ. ಅವು ಬದುಕು ಹುಟ್ಟು ಅದು ಅವ್ರು ಬೇರೆ. ಆದರೆ ಆ ಹಂತದಲ್ಲಿ ನಮ್ಗೆ ಏನು ಕಂಡಿತ್ತು ಅಂದರೆ ಇವನು ಇನ್ನು ಖಂಡಿತ ಉಳಿಯೋದಿಲ್ಲ ಆ ಹಂತದಲ್ಲಿ. ಯಾಕಂದರೆ ಏಜ್ ಆಗಿದೆ, ಉಪ್ಸ ಬರ್ತದೆ, ಆರು ಸರಿ ಇಲ್ಲ, ನಿದ್ರೆ ಇಲ್ಲ, ಮತ್ತು ಮೊದಲು ಆಟಕ್ಕೆ ಹೋಗ್ತಾನೆ. ಅವನು ಹಿಡ್ತಿ ತಮ್ಮ ಗೋಳು ಹೋಗ್ಕೊಳ್ತಾರೆ, ಏನಾದ್ರು ಮಾಡಿ ತಮ್ಮ ಅಂತ. ಇದೇ ಸಂದರ್ಭ ಸರಿ ಅಂತೇಳಿ ಕರ್ಕೊಂಡೋದ್ರು. ಅವರೊಂದು 20-22 ದಿನ ಓಡಿಸ್ಕೊಂಡು ಎಲ್ಲ ಬಿಡಿಸಿ ಕಳಿಸಿದ್ರು. ಆಗ ಚಿಟ್ಟಣಿಗೆ ನನಗೂ ಹೊರ ಜಗತ್ತಿನ ಪರಿಚಯ ಆಯಿತು ಅಂತ ಅವನು ಮಾತಾಡಿದಾಗ, ಈ ಪ್ರಯತ್ನ ನೀವು ಒಂದು 10 ವರ್ಷ ಮೊದಲೇ ಮಾಡಬೇಕಾಗಿತ್ತು ಅಂದ್ಬಿಟ್ಟ. ಹೇಗಿದೆ ನೋಡಿ. ಅಂದರೆ ಇನ್ನೂ ಹೆಚ್ಚು ದುಡಿಬೋದಿತ್ತು, ಮತ್ತು ತನ್ನನ್ನು ತಾನು ಇದು ಮಾಡ್ಕೊಳ್ಬೋದು. ಹಾಗೆ ಚಿಟ್ಟಣಿ ರಂಗದಲ್ಲಿ ಮೋಸ ಮಾಡಿದ್ದು ಎಲ್ಲೆಲ್ಲೂ ಇಲ್ಲ. ಅಂದರೆ ಸಹಜವಾಗಿ ನಿರಂತರ ಕುಣಿತಾ ಇರುವಾಗ 1-2 ದಿನ ಎಲ್ಲ ಪದ್ಯ ಕೆಲಸ ಮಾಡದೇ ಇರ್ಬೋದು, ಆದರೆ ಆ ಪದ ಮತ್ತು ಚಿಟ್ಟಣಿ ಮಟ್ಟಿಗಿಲ್ಲ. ಆದರೆ ನನಗಿನ್ನ ಆಕರ್ಷಣೆ ಅಂದರೆ, ಈಗ ಚಿಟ್ಟಣಿ ತೀರೋದಾಗ ನಾನು ಅದನ್ನು ಹೇಳಿದೆ, ಎಲ್ಲ ಮಾಧ್ಯಮದವ್ರು ಬಂದು ನಿಮ್ಮ ಅಭಿಪ್ರಾಯ ಹೇಳಿ ಒಂದು 108 ಜನ ಬಂದರು. ನಾನು ತಿಳಿದ ಒಂದು 2-3 ಸಾಲಲ್ಲಿ ಹೇಳಿದೆ. ಕೊನೆಗೆ ನಾನು ಒಂದೇ ಸಾಲಲ್ಲಿ ಹೇಳ್ತೇನೆ, ಯಕ್ಷಗಾನದಲ್ಲಿ ಕುಣಿಯುವವರು ದಣಿಯುವವರು ಬೇಕಟ್ಟು ಜನ ಸಿಗ್ತಾರೆ. ಆದರೆ ನವರಸಗಳನ್ನು ಆ 9 ಇಂಚಿನ ಮುಖದಲ್ಲಿ ಹೊರಗಾಕುವ ಇನ್ನೊಂದು ಕಲಾವಿದ ಸಿಗ್ತಾನೆ ಹೇಳೋದು ನನಗೆ ಗೊತ್ತಿಲ್ಲ. ಅದು ಇದ್ರ ಚಿಟ್ಟಾಣಿ ಮಾತ್ರ ಅಂತ ಹೇಳಿದೆ. ಅದನ್ನು ಮರುದಿನ ಪೇಪರ್ನಲ್ಲಿ ಕೆಲವೊಬ್ಬರಂತೂ ಬಾಕ್ಸಲ್ಲಿ ಹಾಕಿದ್ರು ನನ್ನ ಅಭಿಪ್ರಾಯನ. ಅಂದರೆ ಇದೊಂದು ಸರಿಯಾದ ಹೇಳಿಕೆ ಅಂತ ಅವ್ರಿಗೆ ಅನ್ಸಿರ್ಬೇಕು ಅಂತ ಕಾಣ್ತು ನನಗೆ. ನಾನು ಭಾಳ ಉಳ್ದದಂತೆ ಹೇಳಲಿಲ್ಲ, ಯಾಕಂದರೆ ಹೇಳಲಿಕ್ಕೆ ಎಲ್ಲರಿಗೂ ಗೊತ್ತಿದ್ದದ್ದೇ ಅದೇ ಚಿಟ್ಟಣಿ ಅವ್ರ ಬಗ್ಗೆ ಗೊತ್ತಿದೆ. ಅದಕ್ಕೆ
ನಾವು ನಮಗೆ ಕೆಲಸ ಬೇಕಷ್ಟಿತ್ತು. ಯಾರು ಬರ್ತಾಯಿದ್ರು ಅಲ್ಲಿ ಮಾಲೆ ಹಾಕೋರು ಅವ್ರು ಇವ್ರಿಗೆ ಮಾಡಬೇಕಿತ್ತು. ತಯಾರಿ ಬೇರೆ ಇತ್ತು. ಯಾಕಂದರೆ ಅದು ಒಂಥರ ಸೂತಕದ ವಾತಾವರಣ. ಭಾಳ ಜನ ಬಂದಿದ್ದರು. ಇವನ್ ಸರ್ಕಾರಿ ಮಾಧ್ಯಮ ಇದ್ರಲ್ಲಿ ಗೌರವದಲ್ಲೇ ಮಾಡಬೇಕಂತ ಅವ್ರದ್ದು ಬೇರೆ ತಯಾರಿ ನಡೀತಾ ಇತ್ತು. ಭಾಳ ಆಗ ನಮ್ಮ ಆಗಿನ MLA ಅವ್ರು ನೆನೆಸ್ಕೋಬೇಕು. ಕರೆಂದರೆ ಮಂಕಾಳ ವೈದ್ಯರು ಆಗ ಇವರಿಗೆ ಸರ್ಕಾರಿ ಇದರೊಳಗೆ ಇವ್ರದ ಶವ ಸಂಸ್ಕಾರ ಆಗಲೇಬೇಕು, ಆ ಕುಶಲ ತೋಪುಗಳನ್ನು ಹಾರಿಸಲೇಬೇಕು ಅಂತೇಳಿ ಗೋವಾದಿಂದ ವಿಮಾನಕ್ಕೆ ಹೋಗಿ ಅದೇ ದಿನ ಬೆಳಿಗ್ಗೆ ಚೀಫ್ ಮಿನಿಸ್ಟರ್ನ ಸಿಗ್ನೇಚರ್ ಬೇಕಂತ ಅದಕ್ಕೆ, ಅಂದರೆ ಇದು ಮಾಡಬೇಕಂತೇಳಿ ಲೆಟ್ರ್ ತಗೊಂಡು ಮತ್ತು ಗೋವಾಕ್ಕೆ ಬಂದು ಅವರು ಪೊಲೀಸ್ ಇವ್ರದ್ದು ಜೊತೆಗೆ ಕುಶಲ ತೋಪುಗಳ ಸಮೇತ ಬಂದಿದ್ರು ಅವರು. ಅಷ್ಟು ಮಾಡಿಸಿ ಇದು ಮಾಡಿದ್ರು ಅಂತ್ಯಕ್ರಿಯೆಯಲ್ಲಿ. ಅಂದರೆ ಪದ್ಮಶ್ರೀ ಕಲಾವಿದನ ಆ ಮಟ್ಟದಲ್ಲಿ ನೋಡ್ಕೊಳ್ಬೇಕು ಅಂತ. ಈಗ ಚಿಟ್ಟಾಣಿಗೆ ಅಂಥವ್ರನ್ನ ಲಿಂಕ್ ಕೊಡ್ಲಿಕ್ಕೆ ಅವನ ಹತ್ರ ಸ್ವಂತ ಆಗೋದಿಲ್ಲ. ಅಂಥಕ್ಕೆ ನಾವಂಥವ್ರು ಯಾರು ಬೇಕಾಗಿತ್ತು. ಹಾಗಂತ ನಮಗೆ ಆ ಹಣಪಟ್ಟಿನೂ ಬಂದದೆ. ಇವ್ರು ಚಿಟ್ಟಾಣಿ ಹಾಕೊಂಡು ಎಷ್ಟು ಮಾಡಿದ್ರ ಇಂಥ ಇದು ಬಂದದೆ. ನಾನು ಅದಕ್ಕೆ ಕೇಳಿದೆ, ನೋಡಿ ಹೀಗಿದ್ದಪ್ಪ ನಮಗೆ ಬರ್ತದೆ, ನೀನು ನಂಬುತ್ತೀಯಾ? ನಾನು ನಂಬೋದಿಲ್ವಾ? ಬೇಕಾದ್ರೆ ನನ್ನ ಕೈಲೇ ಹೇಳಿದ್ದಾರೆ, ನಾನು ನಂಬೋದಿಲ್ಲ, ಆಯ್ತಲ್ಲ? ಇಷ್ಟು ಕೇಳ್ತಾಯಿದ್ದೆ. ಯಾಕಂದ್ರೆ ಅವ್ನು ಚೆಕ್ ಬುಕ್ಕು ಇದು ಕೂಡ ನಾನು ಕೊಡಿರ್ತಾಯಿತ್ತು. ನನಗೆ ಭಯ ಆಗ್ತಾಯಿತ್ತು. ಅವನಿಗೆ ಅದು ಕೂಡ ತಿಳಿಯೋದಿಲ್ಲ ಪಾಪ. ಹಾಗಾಗಿ ಅವನ ಕಲಾಶಕ್ತಿ ಇನ್ನೊಂದು ಬೇರೆ. ಆದರೆ ಅವನ ಇದರಲ್ಲಿ ನನ್ನ ಕೊಡುಗೆ ಹೆಚ್ಚು ಬಿಟ್ಟರು ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದೆ. ಯಾಕಂದರೆ ಒಂದು ಕಲಾಶಕ್ತಿ ಹಾಗೆ ಇದಾಗಬಾರ್ದು. ಆಗಲೇ ಒಂದಿಷ್ಟು ಪುಸ್ತಕಗಳು ಇನ್ನೊಂದಲ್ಲಿ ಹುಟ್ಕೊಂಡಿತ್ತು. ಅವನನ್ನು ಕ್ಲಿಕ್ ಮಾಡಿದರು. ಅವನಿಗೂ ತಾನು ತನ್ನ ಮಟ್ಟ ಬೇರೆ ಇದೆ ಸಮಾಜದಲ್ಲಿ ಅನ್ನೋದು ಚೆನ್ನಾಗಿ ಮನವರಿಕೆ ಆಯಿತು. ಹಾಗಾಗಿ ಆ ಸಮಗ್ರ ಚಿಟ್ಟಾಣಿ ಬರೆಯೋ ಸಾಹಸಕ್ಕಿಂತ ಸಾಕು ಬೇಕಷ್ಟು ಬಂದಿದೆ. ಈ ಎಲ್ಲ ಮುಖ ತೆರೆದು ಸಮಗ್ರ ಆಗೋದಿಲ್ಲ. ಅದಕ್ಕೆ ಹೀಗೆ ಚಿಟ್ಟಾಣಿ ಬಗ್ಗೆ ಬರೆದಂದ್ರೆ ಹಾಗೆ. ಚಿಟ್ಟಾಣಿ ಬಗ್ಗೆ ಮಾತಾಡಿದ್ವಿ, ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಕೂಡ ಮಾತಾಡಿದ್ವಿ. ಹೌದು. ಇನ್ನೇನಾದರೂ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇನ್ನೊಂದರೆ ನಾನು ಹೇಳಬೇಕಾದ್ದು ನನ್ನ ಪುಸ್ತಕಗಳ ಬಗ್ಗೆ ಇನ್ನೊಂದು 2 ಸಾಲ ಹೇಳಬೇಕು. ನನಗೆ ಕೆಲವು ಆಕ್ಸಿಡೆಂಟ್ಗಳನ್ನು ನೋಡಿದಾಗ, ಅದರಲ್ಲೂ ವಿಶೇಷವಾಗಿ ಈ ತಂದೆ ತಾಯಿಗಳ ರೋದನ, ಮಕ್ಕಳು ತೀರೋದಾಗ ಅವ್ರ ಎದುರಿಗೆ ಹೆಚ್ಚು ಕಮ್ಮಿ ಆಕ್ಸಿಡೆಂಟ್ನಲ್ಲೇ. ಯಾಕಂದ್ರೆ ನಾನು ನಮ್ಮೂರಲ್ಲೇ ಒಂದು ಘಟನೆ ನೋಡಿದೆ. ಒಂದು ಆಂಬುಲೆನ್ಸಲ್ಲಿ ಹೋಗ್ತಾ ಆಂಬುಲೆನ್ಸ್ನಲ್ಲಿದ್ದು ಡೆಡ್ ಬಾಡಿ ಅದ್ರ ಜೊತೆ ಕರ್ಕೊಂಡು ಹೋದ 4 ಜನ ತೀರೋಗ್ಬಿಟ್ರು. ನಮ್ಮ ಊರಿನಲ್ಲೇ ನಡೆದಿದ್ದು ಅದು. ಆಗ ನನಗೆ ಅದ್ರ ಬಗ್ಗೆ ಏನಾದ್ರು ಇದನ್ನು ನಿದ್ದೆ ಬರೋದಿಲ್ಲ. ಹಳೆ ಘಟನೆ ಎಲ್ಲ ರೀಕಾಲ್ ಮಾಡ್ಕೊಂಡೆ, ಇಂಥದ್ದು ಎಷ್ಟು ನೋಡಿದ್ದೇನೆ ನಾನು ಅಂತೇಳಿ. ಮತ್ತೊಂದು 2 ಜನ ಮದುವೆ ಕರ್ಲಿಕ್ಕೆ ಹೋದವರು, ನಾಳೆ ಮದುವೆ, ಇವತ್ತು ಮದುವೆ ಕೂಸು ತಮ್ಮ ಕರ್ಕೊಂಡು ಹೋದವ ಆಕ್ಸಿಡೆಂಟ್ ಹತ್ತಿರೋಗ್ಬಿಟ್ರು ಕರ್ಕಿಯಲ್ಲಿ. ಅದು ಇಂಥ ಘಟನೆ ನೋಡಿದ್ದೆಲ್ಲ ರೀಕಾಲ್ ಮಾಡಿದ್ಮೇಲೆ ಆಮೇಲೆ ಹೆತ್ತವರ ಎದುರು ಒತ್ತಾಗಂತ ಒಂದು ಟೈಟ್ಲ್ ಕೊಟ್ಕೊಂಡೆ. ಇದು ಹೆತ್ತವರ ಎದುರು ಸತ್ತಾಗ ಅಂತ. ಅದರಲ್ಲಿ ಅವ್ರ ಮಕ್ಕಳು ಅಂತ ಗೊತ್ತಾಗ್ತದೆ. ಅದರಲ್ಲಿ ಇದೆಲ್ಲ ರೋದನ ನೋಡಿದ್ದನ್ನು ಬರ್ತಾ ಹೋದೆ. ಅದೊಂದು 9 ಘಟನೆ ನೆನಪಾಯಿತು. ಅದೊಂದು ಪುಸ್ತಕ ಹೊರಗೆ ತರ್ತಾ ಇದೆ. ಎಲ್ಲ ಪುಸ್ತಕನೂ ಸುಖಾಂತನೇ ಆಗಬೇಕಂತ ಏನು ಎಲ್ಲೂ ಇಲ್ಲ. ಹಾಗಾಗಿ ದುಃಖಾಂತಗಳು ಕೂಡ ಅದನ್ನು ಒಂದು ಹೊರಗೆ ತರೋ ವಿಚಾರ ಉಂಟು. ಇನ್ನೊಂದು ಕಥಾ ಸಂಕಲನ, ಅದು ಮಾಮೂಲಿ. ಯಾಕಂದರೆ ಸಂಯುಕ್ತ ಕರ್ನಾಟಕದವರು ಕರ್ಮವೀರದಲ್ಲಿ ಒಂದು ವಿಶೇಷ ಅಂಕಕ್ಕೆ ಒಂದು 10 ವರ್ಷ ಹಿಂದಿರ್ಬೋದು ಕಥಾ ಸ್ಪರ್ಧೆ. ನಂದು 3ನೇ ಸ್ಥಾನಕ್ಕೆ ಬಂತು. ಸೀರೆ ಮತ್ತು CC ಕ್ಯಾಮ್ರಾ ಅಂತ ಒಂದು ಕತೆ ಬರೆದೆ. ಅವ್ರು ಅಡ್ವರ್ಟೈಸ್ ನೋಡಿದ್ರೆ ಜಾಗೃತ ಅದ, ನಾನು ಕತೆ ಬರೆದು ಬಿಡುವ ಅಂತ. ನನಗದು ಮೊದಲು ಬರೆದ ಕತೆ ಅದು ಆಯ್ಕೆ ಆಗ್ತಂತ ಗೊತ್ತಿಲ್ಲ. ಹೀಗೆ ಬರೆದು ಕಳಿಸ್ದೆ. ಆಮೇಲೆ ಮೇಲಲ್ಲಿ ಬಂತು, ನಿಮ್ಮ ಕತೆ ಆಯ್ಕೆ ಆಗಿದೆ ಅಂತ ಬಂತು. ಆಗ ನಾನು ಕತೆ ಯಾಕೆ ಬರೀಬಾರ್ದು? ಆಮೇಲೆ 4-5 ಬರೆದೆ. ಒಂದು ಯಾವುದೋ ಒಂದು ಲಹರಿ ಅನ್ನೋ ಒಂದು ಪತ್ರಿಕೆಯಲ್ಲಿ ಬಂತು. ಕೊನೆಗೆ ಊರಿನಲ್ಲಿ 2-3 ಕತೆಗೆ ಪ್ರೈಸು ಬಂತು, ಸಣ್ಣ ಸಣ್ಣ ಸ್ಪರ್ಧೆಗಳಲ್ಲಿ. ಅಂಥದ್ದೊಂದು ಅದನ್ನು ಕೂಡ ಹೊರಗೆ ತರ್ತಾ ಇದ್ದೇನೆ. ಇನ್ನೊಂದು ರಾಮಾಯಣ ಮಹಾಭಾರತ ಅಂತೂ ಖಂಡಿತ ತರ್ತೇನೆ. ಯಾಕಂದರೆ ನನ್ನೊಂದು ಕನಸೋದು ಎಷ್ಟು ಆಗ್ತದೆ ಅಂತ ಗೊತ್ತಿಲ್ಲ. ಈ ಮಹಾಭಾರತನೂ ಸುಮಾರೆಲ್ಲ ಸ್ಕ್ರೂಟಿನೆಲ್ಲ ಆಗಿ ಒಂದು ಹಂತಕ್ಕೆ ಮುಗಿದಿದೆ. ಅದಕ್ಕೊಂದು ಅದೊಂದು 2 ಮುಗಿದಿದೆ. ಎಟ್ ಎ ಟೈಮ್ ಬಿಡುಗಡೆ ಮಾಡಿಬಿಡುವ ನನ್ವು. ಈಗ ಯಾಕಂದರೆ ಒಂದೇದಾಗಿ ಪ್ರೇಕ್ಷಕರನ್ನ ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಸಮಾನ ಮನಸ್ಕರು ಸಿಕ್ಕೋದೇ ಇಲ್ಲ ನನಗೆ. ಎಲ್ಲರೂ ಹೋಗಿ ಯಾವುದೋ ಸಮಾರಂಭದಲ್ಲಿ ಇದೊಂದು ಬಗ್ಗೆ ಬಿಡುಗಡೆ ಮಾಡಿ ಹೇಳಕ್ಕೆ ಮನಸ್ಸಿಲ್ಲ. ಹಾಗಾಗಿ ಇದೊಂದು ಸಣ್ಣ ಕಾರ್ಯಕ್ರಮ ಮಾಡಿ ಈ ಒಂದೇ ಸಲ ದ್ವಿಪದಿ ರಾಮಾಯಣ ಮತ್ತು ದ್ವಿಪದಿ ಮಹಾಭಾರತ ಅದೆಲ್ಲ ರೆಡಿ ಮಾಡಿದ್ದೇನೆ. ರಾಮಾಯಣದ್ದು ಟೋಟಲಿ ಅಚ್ಚಿನಲ್ಲೇ ಇದೆ. ಇದೊಂದು ರೆಡಿ ಆದರೆ ಈಗ ಅದೊಂದು ಕನಸಿದೆ. ಸಾಹಿತ್ಯದಲ್ಲಿ ಅದಷ್ಟು ಮಾಡಿ ಇನ್ನು ನಾನು ನನ್ನ ಖುಷಿಗೆ ಬರಿತಾ ಹೋಗ್ಬೋದು. ಬಿಟ್ಟರೆ
ಏನು ನಾನು ದೊಡ್ಡ ಇದನ್ನು ಮಾಡುವಂಥದ್ದು ಯಾವ ಕಲ್ಪನೆಗಳಿಲ್ಲ. ಅಂತ ಬಿಡಿ ಲೇಖನಗಳು ಇದ್ದದ್ದು ಸಾಕಷ್ಟು ಬರೆದಿದ್ದೇನೆ. ನಮಗೆ ಈಗ ನಿಲ್ಲಿಸಿದ್ದಾರೆ, ಮತ್ತೆ ಶುರು ಮಾಡ್ತಾರಂತೆ. ಸಿಗಂದೂರು ದೇವಸ್ಥಾನದವರು ಒಂದು ಪತ್ರಿಕೆ ಅವರು ತರ್ತಾಯಿದ್ರು, ಸಿಗಂದೂರು ವಾಣಿ ಅಂತ. ಅದಕ್ಕೆ ಈಗ ಉದಾಹರಣೆಗೆ ಬಸವೇಶ್ವರ ಜಯಂತಿ ಇದ್ದರೆ ಆ ಟೈಮಿಗೆ ಅವ್ರ ಬಗ್ಗೆ ಒಂದು ಲೇಖನ ಬರೆದು ಹಾಕೋದು, ಅಥವಾ ಇನ್ನೊಬ್ಬರು ಯಾವುದಾದ್ರು ಅಂದರೆ ಆ ಟೈಮಿಗೆ ಒಂದು ಬರೆದದ್ದು. ಹೀಗೆ ಹಲವಾರು ಸಾಂದರ್ಭಿಕ ಲೇಖನಗಳು ಅದನ್ನು ಬರಿತಾ ಇದ್ದೆ. ಅದಕ್ಕೆ ಹೇಳೋದು ನಿಮಗೆ, ನಮ್ಮ ಪ್ರೀತಿಯ KV ಉತ್ತರ ಕನ್ನಡದ ಸಾಹಿತ್ಯದ ಚಾವಿ. ಚಲೋ ಇದು ಕೊಟ್ಟರೆ ಅದು ಎಷ್ಟು ನಾನು ಉಳಿಸ್ಕೊಳ್ತೇನೆ, ಚಾವಿ ತೆಗೆದಕ್ಕೆ ನೋಡ್ಬೇಕು. ಈಗ ಇವರು ತುಂಬ ಅನುಭವಿ, ಇವರ ಜೊತೆ ಮಾತನಾಡುವುದೇ ಒಂದು ಸವಿ. ಧನ್ಯವಾದಗಳು. ಬಿಯಾಂಡ್ ಲಿಮಿಟ್ಸ್ ವೀಕ್ಷಕರಿಗೆಲ್ಲ ತುಂಬ ಧನ್ಯವಾದಗಳು. KV ಹೆಗಡೆಯವರು ನಮ್ಮ ಜೊತೆ ಇವತ್ತು ತಮ್ಮ ಸಾಹಿತ್ಯ, ಶಿಕ್ಷಣ, ಯಕ್ಷಗಾನ, ಕಲೆ ಹೀಗೆ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ನಾವು ಹಳೆಯ ಸಾಹಿತ್ಯ ಲೋಕಕ್ಕೆ, ಯಕ್ಷಗಾನ ಲೋಕಕ್ಕೆ ಹೋಗಿ ಮತ್ತೆ ವಾಪಸ್ ಬಂದಿದ್ದೇವೆ. ಮತ್ತೆ ಇನ್ನೂ ಹೊಸ ಹೊಸ ಪ್ರತಿಭೆಗಳೊಂದಿಗೆ, ಸಾಧಕರೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ನಮಸ್ಕಾರ.